ಶಿವಮೊಗ್ಗ ಜಿಲ್ಲೆ ಸಾಗರ ನಗರಸಭೆ ವಾರ್ಡ್ ನಂಬರ್ 1ರಲ್ಲಿ ಕಳೆದ 130 ವರ್ಷಗಳಿಂದ ವಾಸವಿರುವ 50 ಕುಟುಂಬಗಳಿಗೆ ಬಫರ್ ಝೋನ್ ನೆಪದಲ್ಲಿ ನಗರಸಭೆಯಿಂದ ನೋಟಿಸ್ ನೀಡಿರುವುದನ್ನು ಖಂಡಿಸಿ ಚಂದ್ರಮಾವಿನಕೊಪ್ಪಲು ಸ್ಥಳೀಯ ನಿವಾಸಿಗಳು ನಗರಸಭೆ ಎದುರು ಪ್ರತಿಭಟನೆ ನಡೆಸಿದರು. ನಗರಸಭೆ ವ್ಯಾಪ್ತಿ ವಾರ್ಡ್ ನಂಬರ್ 1ರಲ್ಲಿ ಚಂದ್ರಮಾವಿನಕೊಪ್ಪಲು ವರದಾ ನದಿ ದಂಡೆಯಾಗಿದ್ದು, ಪಕ್ಕದಲ್ಲಿಯೇ ಬ್ಯಾಗೇಜ್ಗಳು ರೈಲು ಮಾರ್ಗವು ಹಾದು ಹೋಗಿರುವ ಕಾರಣ ಇಲ್ಲಿನ ನಿವಾಸಿಗಳು ಬದುಕು ಅತಂತ್ರವಾಗಿದೆ. ಕಳೆದ 50 ವರ್ಷಗಳ ಹಿಂದೆ ಇಲ್ಲಿ ಮನೆಗಳಿಗೆ ನಗರಸಭೆಯಿಂದ ಹಕ್ಕುಪತ್ರಗಳನ್ನು ನೀಡಲಾಗಿತ್ತು. ಚಂದ್ರಮಾವಿನಕೊಪ್ಪಲಿನಲ್ಲಿ ನಿವಾಸಿಗಳು ಬಹುತೇಕ ಆರ್ಥಿಕ ಹಿಂದುಳಿದವರಾಗಿದ್ದು, ಈಗಾಗಲೇ ನಿರ್ಮಿಸಿಕೊಂಡಿರುವ ಮನೆಗಳು ಶಿಥಿಲಾವಸ್ಥೆಯಲ್ಲಿರುವ ಕಾರಣ ನೂತನ ಮನೆ ನಿರ್ಮಿಸಿಕೊಳ್ಳಲು ಹಾಗೂ ಮನೆಗಳ ದುರಸ್ತಿಗೆ ನಗರಸಭೆಯಿಂದ ಪರವಾನಗಿ ಕೇಳಿದ್ದಾರೆ. ಬಫರ್ ಝೋನ್ ನೆಪದಲ್ಲಿ ಪರವಾನಗಿ ನೀಡುತ್ತಿಲ್ಲ ಎಂದು ದೂರಿದ್ರು. ನಾನು ಒಂದು 83 ವರ್ಷ ನಾನು ಇದ್ದೀನಿ. ನಮ್ಮ ಅತ್ತೆ ಮಾವ ಇದ್ದರು, ಅವರು ಕಾಲ ಆಗಿತ್ತು. ಆವಾಗಿಂದ ನಾನು ಅದೇ ಮನೆಯಲ್ಲಿ ಇದ್ದೀನಿ. ಇವಾಗ ನನಗೆ ನೋಟಿಸ್ ಕಳಿಸಿದ್ವಿ. ಇವಾಗ ಮನೆ ಕಟ್ಟಂಗಿಲ್ಲ, ಮನೆ ಯಾರಿಗೆ ಬಾಡಿಗೆ ಬಿಡೋಂಗಿಲ್ಲ, ಎಲ್ಲಿ ಒಡೆದೋದ್ರಿಂದ ಮನೆ ಇದು ಮಾಡೋಂಗಿಲ್ಲ, ಯಾರಿಗೂ ಮಾಡೋಂಗಿಲ್ಲ. ಇವಾಗ ನನಗೆ ತೊಂದರೆ ಬಂದೈತೆ. ನನಗೆ ತೊಂದರೆ ಬರೋಂಗೆ ಇರಬೇಕು. ನಾನು ಯಾರು ಕಳಿಸಿರೋದು ನೋಟಿಸ್ ನಿಮಗೆ? ಅಲ್ಲೇ ನಗರಸಭೆಯಿಂದ ಬಂದೈತೆ ನೋಟಿಸ್ ನನಗೆ. ಇನ್ನು ಸಮಸ್ಯೆಗಳ ಕುರಿತಾಗಿ ಮನವಿಯನ್ನು ನಗರಸಭೆ ಪೌರಾಯುಕ್ತರಿಗೆ ಹಾಗೂ ತಾಲೂಕು ಆಡಳಿತ ಮತ್ತು ಶಾಸಕರಿಗೂ ಸಲ್ಲಿಸಿದ್ರು. ಈ ವೇಳೆ ಮಾತನಾಡಿದ ಸ್ಥಳೀಯರು ಕೂಡಲೇ ಸಮಸ್ಯೆ ಪರಿಹರಿಸುವಂತೆ ಕೇಳಿಕೊಂಡ್ರು. 300 ವರ್ಷದಿಂದ ನಮ್ಮಲ್ಲಿ ಹಿಂದಿನವರು ವಾಸ ಮಾಡ್ಕೊಂಡು ಬಂದಿದ್ದಾರೆ. ಈಗ ಏನಾಗ್ಬಿಟ್ಟಿದೆ ಅಂದರೆ ನಗರಸಭೆಯಿಂದ ನಮಗೊಂದು ಲೆಟರ್ ಕಳಿಸಿದ್ದಾರೆ. ಏನು ಅಂತ ಹೇಳಿದರೆ, ನೀವು ಮನೆ ಕಟ್ಟಬಾರ್ದು, ಮನೆ ರಿಪೇರಿ ಮಾಡಬಾರ್ದು, ಬೇರೆಯವರಿಗೆ ಮನೆಯನ್ನು ಮಾರಬಾರ್ದು ಅಂತೇಳಿ. ನಾವು ಸಾಧಾರಣ ಒಂದು 40-50 ವರ್ಷದಿಂದ ಅಲ್ಲಿ ನಾವು ಇತ್ತೀಚೆಗೆ ವಾಸ ಆದವರು. ನಮಗೇನು ಸಮಸ್ಯೆ ಆಗ್ತದೆ ಅಂದರೆ, ಈ ನಗರಸಭೆಯವರು ಈ ರೀತಿ ಕಟ್ಟಿರೋದ್ರಿಂದ ನಮಗೆ ಯಾವುದೇ ರೀತಿ ಮೂಲಸೌಕರ್ಯಗಳು ಸಿಗೋದಿಲ್ಲ. ಮತ್ತು ಏನಾಗ್ಬಿಟ್ಟಿದೆ ಅಂದರೆ, ನಾವು ಸಣ್ಣ ಪ್ರಮಾಣದಲ್ಲಿದ್ದವರು ಇವತ್ತು ಸಾಧಾರಣ ಒಂದು ಮನೆ ಕಟ್ಕೊಂಡಿದ್ದೀವಿ ಅಂತ ಆದರೆ ಅದು ನಮ್ಮ ಶ್ರಮದಿಂದ ನಾವು ಯಾವುದೇ ರೀತಿ ನಗರಸಭೆಯಿಂದ ಯಾವುದೇ ರೀತಿ ನಾವು ಪರಿಹಾರ ಆಗಲಿ ಅನುದಾನ ಆಗಲಿ ಏನೂ ನಮ್ಗೆ ಸಿಗಲಿಲ್ಲ. ಇವತ್ತೇನು ಮಾಡಿದ್ರು, ನಗರಸಭೆಯಿಂದ ಈ ರೀತಿ ನೋಟಿಸ್ ಕಳಿಸಿ ನಮಗೆಲ್ಲ ಗಾಬರಿ ಉಂಟು ಮಾಡಿದ್ದಾರೆ. ಇದು ಮುಂದಿನ ದಿವಸದಲ್ಲಿ ನಮಗೇನು ಅಂತಂದರೆ, ನಗರಸಭೆಯಿಂದ ನಮಗೆ ಅಲ್ಲಿ ಯಾವುದೇ ರೀತಿ ತೊಂದರೆ ಆಗದಂಗೆ ನಮಗೆ ಬದುಕಿಗೆ ಅವಕಾಶ ಕೊಡಬೇಕು. ಬಫರ್ ಝೋನ್ ಆಗಿರೋದ್ರಿಂದ ಹೊಳೆಯಲ್ಲಿ ಶಿವಮೊಗ್ಗದಲ್ಲಿ ಮಾಡಿರೋ ರೀತಿಯಲ್ಲಿ ತುಂಗಾ ನದಿಗೆ ಸಾಧಾರಣ ಒಂದು 3 ಕಿಲೋಮೀಟರ್ ತಡೆಗೋಡೆಯನ್ನು ಕಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಸಾಗರದಲ್ಲೂ ಕೂಡ ನಮಗೆ ಒಂದು ತಡೆಗೋಡೆಯನ್ನು ಕಟ್ಟಿ ನಮಗೆ ಚಂದ್ರಮಾವಿನಕೊಪ್ಪಲು ವಾಸಿಗಳಿಗೆ ವಾಸ ಮಾಡಲಿಕ್ಕೆ ಯಾವುದೇ ರೀತಿ ಸಮಸ್ಯೆ ಆಗದಾಗೆ ನಗರಸಭೆಯಿಂದ ಸಪೋರ್ಟ್ ಮಾಡಬೇಕು ಅಂತ ನಾವು ಇಲ್ಲಿ ಮನವಿ ಪತ್ರ ಕೊಡಲಿಕ್ಕೆ ಬಂದಿದ್ದೇವೆ. ಈ ಸಂದರ್ಭದಲ್ಲಿ ಸ್ಥಳೀಯ ನಿವಾಸಿಗಳಾದ ಅನ್ವರ್ ಭಾಷಾ, ರಾಮಚಂದ್ರ, ಆಲ್ವಿನ್ ಫರ್ನಾಂಡಿಸ್, ಅಶೋಕ್, ರೈನಾ, ಸುಬ್ರಹ್ಮಣ್ಯ, ಶೈಲಾ, ರಾಘವೇಂದ್ರ, ನಾಗರಾಜ್, ಸಂತೋಷ್, ಕಾರ್ತಿಕ್, ರಾಜಪ್ಪ, ಗೀತಮ್ಮ, ಗಿರೀಶ್ ಮೊದಲಾದವರು ಉಪಸ್ಥಿತರಿದ್ದರು. 9 ಲೈವ್ ನ್ಯೂಸ್ ಸಾಗರ.